ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಶುಭೋದಯ. ಇವತ್ತಿನ ವ್ಲಾಗ್ನ ನಾನು ಬೆಳಗಿನ ಜಾವದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬ್ರಾಹ್ಮಿ ಮುಹೂರ್ತಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಬಂದು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತ. ಇವತ್ತು ಶುಕ್ರವಾರ, ಮಾರ್ಗಶಿರ ಮಾಸದ ಅಮಾವಾಸ್ಯೆ ಆಗಿರುತ್ತೆ. ಇವತ್ತು ಶೂನ್ಯ ಮಾಸ ಅಂತಲೂ ಕರೀತಾರಲ್ವ, ಅಮಾವಾಸ್ಯೆ ಹಾಗೆ ಶುಕ್ರವಾರ ಅಲ್ವಾ, ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಯಪ್ಪ ಎಷ್ಟು ಚಳಿ ಇತ್ತು ಅಂತಂದರೆ ಸಖತ್ತು ಚಳಿ ಇತ್ತು. ಆ ಚಳಿಲಂತೂ ಅಷ್ಟು ಬೇಗ ಸ್ನಾನ ಮಾಡೋದಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು. ಅಪ್ಪ ನಾನು ಆ್ಯಕ್ಚುಲಿ ಸ್ವಲ್ಪ ಸ್ವೆಟ್ರ್ ಕೂಡ ಹಾಕ್ಕೊಂಡಿದ್ದೀನಿ, ಆಗಲಿಲ್ಲ, ಸಖತ್ತು ಚಳಿ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತಂಗೆ ಕೆಲಸ ಮಾಡೋರ್ಗೂ ಹಂಗೆ ಇಮಿಡಿಯೇಟ್ ಸ್ನಾನ ಮಾಡ್ಕೊಂಬಂದಲ್ಲ, ತುಂಬಾ ಚಳಿ ಆಗ್ತಿತ್ತು. ಇನ್ನು ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವೆಟ್ರ್ ವೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬಾ ಚಳಿ ಇರುತ್ತೆ. ಒಟ್ಟಿನಲ್ಲಿ ಈ ವರ್ಷ ಅಂತೂ ಸಖತ್ತು ಚಳಿ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಬೆಳಿಗ್ಗೆ ಬೇಗ ಎದ್ದು ತುಂಬಾ ಕಷ್ಟ ಆಗುತ್ತೆ, ಬಟ್ ಮಾಡೋದನ್ನೆಲ್ಲ ಮಾಡ್ತಾ ಇರ್ತೀವಿ. ಎಷ್ಟೇ ಕಷ್ಟ ಬಂದರೂ ಕೂಡ ಏನು ಮಾಡಬೇಕು ಆ ಟೈಮ್ ಮಾಡಲೇಬೇಕು. ಹಾಗಾಗಿ ಹೊರಗಡೆ ಎಲ್ಲ ಮೊದಲೇ ಗುಡಿಸ್ಬಿಟ್ಟಿದ್ದೆ. ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಕ್ಲೀನಿಂಗ್ ಕೆಲಸ ಏನಿರುತ್ತೋ ಅದನ್ನೆಲ್ಲ ಫಸ್ಟೇ ಮುಗಿಸ್ಕೊಂಡ್ಬಿಡ್ತೀನಿ. ಸ್ನಾನ ಆದಮೇಲೆ ಏನಿದ್ರು ಬರೀ ದೇವ್ರ ಮನೆ ಕ್ಲೀನಿಂಗು, ದೇವ್ರ ಮನೆದಷ್ಟೇ ಪೂಜೆ ಮಾತ್ರ ಇಟ್ಕೊತೀನಿ. ಸ್ನಾನ ಆದಮೇಲಂತೂ ಕ್ಲೀನಿಂಗ್ ಎಲ್ಲ ಮಾಡ್ಕೊಳೋದಕ್ಕೆ ಹೋಗಲ್ಲ. ಫಸ್ಟೇ ನೀಟಾಗಿ ಹೊರಗಡೆ ಎಲ್ಲ ಗುಡಿಸಿ ಮತ್ತು ಒಳಗಡೆ ಎಲ್ಲ ಗುಡಿಸಿ ಒರೆಸ್ಕೊಂಡಿದ್ದೆ. ಈಗ ಬರೀ ಹೊಸ್ಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ, ರಂಗೋಲಿ ಎಲ್ಲ ಹೂವೆಲ್ಲ ಇಟ್ಟು ಮತ್ತು ತುಳಸಿ ಹತ್ರ ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ ಅಷ್ಟೇ. ಇನ್ನೇನಲ್ಲಿ ಆಚೆ ಕಡೆ ಇನ್ನೇನಿಲ್ಲ. ಅಷ್ಟು ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಮನೆಯೂ ಕೂಡ ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಎಲ್ಲ ಒರೆಸ್ಕೊಂಬಿಡೋಣ ಒಂದು ಕಡೆಯಿಂದ ಅಂತ ಅಂದ್ಬಿಟ್ಟು ಒರೆಸಿಟ್ಕೊತಾ ಇದ್ದೀನಿ. ಹಾಗೆ ಅಲಾರಾಮ್ ಮಾಡ್ಕೊತಿತ್ತು. ನಮ್ಮ ಮನೇಲಿ ಇಬ್ಬರದು ಫೋನು ಅಲಾರಾಮ್ ಮಾಡ್ಕೊತಾ ಇರುತ್ತೆ. ನಾನೊಂದ್ಸಲ ಇಟ್ಟಿರ್ತೀನಿ, ಹಸ್ಬೆಂಡ್ ಒಂದ್ಸಲ ಇಡ್ತಾ ಇರ್ತಾರೆ. ಅದಕ್ಕೆ ಬೇರೆ ತೊಗೊಂಬರೋಣ ಅಂತ ಹೋದೆ. ಆಮೇಲೆ ಕ್ಲೀನೆಲ್ಲ ಮಾಡಿಕೊಂಡು ಈಗ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗಿನ ಜಾವ ಅಂತಂದರೆ ಏನು ಪೂಜೆ ಅಂತ, ಇದು ಬ್ರಾಹ್ಮಿ ಮುಹೂರ್ತದ ಪೂಜೆ, ತುಂಬಾ ಒಳ್ಳೆಯದು. ಈಗ ಧನುರ್ಮಾಸ ಆಗಿರೋದ್ರಿಂದ ಪ್ರತಿದಿನ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿ ಹಾಗೆ ಹಳ್ಳಿ ಕಟ್ಟೆ ಹೋಗಿ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಬರ್ತಾರೆ. ಆ ರೂಢಿ ಇದೆ. ಬಟ್ ನಾನು ಮಾಡಿಲ್ಲ. ಅಂದರೆ ನಾನು ಮಾಘ ಮಾಸದಲ್ಲಿ ಮಾಡ್ತಿದ್ದೆ, ಬಟ್ ಈಗ ಮಕ್ಕಳಿರೋದ್ರಿಂದ ನಮ್ಮ ಹಸ್ಬೆಂಡು ಕೂಡ ಒಪ್ಪಲ್ಲ. ಮಕ್ಕಳಿದ್ದಾರೆ ಬೇಡ ಅಂತಾರೆ. ನನಗಿಷ್ಟ ಈ ಥರ ಪೂಜೆ ಎಲ್ಲ ಮಾಡೋದು. ನಾನು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಎದ್ದು ಮಾಡ್ತೀನಿ, ಬಟ್ ಹಸ್ಬೆಂಡ್ ಒಪ್ಪಲ್ಲ. ಮಕ್ಕಳಿದ್ದಾರೆ, ಯಾಕೆ ಸುಮ್ಮನೆ ಬೇಡ. ಯಾಕೆಂದರೆ ಇನ್ನು ಮಕ್ಕಳನ್ನ ಬಿಟ್ಟು ನಾವಿಬ್ಬರು ಹೋಗಬೇಕಾಗತ್ತೆ. ನಮ್ಮ ಮನೆ ಹತ್ರದಲ್ಲಿ ಯಾವುದೂ ಇಲ್ಲ ಪೂಜೆ ಮಾಡ್ಕೊಂಡು ಬರೋದಕ್ಕೆ, ಹೋಗಿ ದೂರನೇ ಹೋಗಬೇಕು. ಇಬ್ಬರನ್ನೇ ಬಿಟ್ಟು ನಾವು ಹೋಗಿ ಪೂಜೆ ಮಾಡ್ಕೊಂಬರೋದಕ್ಕೂ ಆಗೋಲ್ಲ. ಮೊದಲಾಗಿದ್ದರೆ ಮಕ್ಕಳಿರಲಿಲ್ಲ, ಅವಾಗ ಹಸ್ಬೆಂಡ್ ನಾನು ಎಷ್ಟೊತ್ತಿಗೆ ಎದ್ದು ನನ್ನ ಜೊತೆಗೆ ಬರೋರು, ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬರೋರು. ಇವಾಗ ಮಕ್ಕಳಿರೋದ್ರಿಂದ ಸ್ವಲ್ಪ ಇವೆಲ್ಲ ಬಿಟ್ಬಿಟ್ಟಿದ್ದೀನಿ, ಅಷ್ಟೊತ್ತಿಗೆ ಪೂಜೆ ಮಾಡೋ ಅಂಥದ್ದು. ಹಾಗಾಗಿ ಹೊರಗಡೆ ಹೋಗಿ ಪೂಜೆ ಮಾಡೋದಕ್ಕಂತೂ ಆಗೋಲ್ಲ, ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲೇ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಧನುರ್ಮಾಸದ ಪೂಜೆ ಎಲ್ಲ ಮಾಡಲ್ಲ. ಮಾಘ ಮಾಸ ಪೂಜೆ ಒಂದು ಮಾತ್ರ ಮಾಡ್ತಿದ್ದೆ. ಧನುರ್ಮಾಸದ ಹಿಂಗೆ ಅಂತಂದರೆ ಒಂದು 3 ದಿನ 5 ದಿನ ಅಷ್ಟು ಮಾತ್ರ ಪೂಜೆ ಮಾಡ್ಕೊತೀನಿ. ಅದು ಬಿಟ್ಟರೆ ಕೆಲವೊಂದು ಸ್ಪೆಷಲ್ ಡೇಸ್ ದಿನವೂ ಕೂಡ ಬೇಗ ಎದ್ದು ಪೂಜೆ ಮಾಡ್ಕೊತೀನಿ. ನನಗೆ ಹೀಗಾದರೆ ಹಾಗೆ, ಯಾಕೆಂದರೆ ತುಂಬ ಥಂಡಿ ಇದೆ. ಹಾಗೆ ನನಗೆ 1 ಮಂತಿಂದನೂ ಕೂಡ ಕೆಮ್ಮು ನಿಂತಿಲ್ಲ ಇನ್ನೂ ಕೂಡ. ಇದ್ದಕ್ಕಿದ್ದಂಗೆ ನೆಗಡಿ ಇದೆ, ಸ್ವಲ್ಪ ಮೂಗು ಕಟ್ಕೊಳೋದು ಈ ಥರದ್ದೆಲ್ಲ ಆಗ್ತಾಯಿದೆ. ಇಂಥ ಟೈಮಲ್ಲಿ ನಾನು ದಿನಾ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಯಾವಾಗ ಆಗುತ್ತೋ ಆವಾಗ ಮಾಡ್ಕೊತೀನಿ ಅಷ್ಟೇ. ಇವತ್ತು ಅಮಾವಾಸ್ಯೆ ಇತ್ತಲ್ವ, ಹಾಗೆ ಬೇಗ ಪೂಜೆ ಮಾಡ್ಕೋಣ ಅಂತೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಇಟ್ಟು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಇವತ್ತು ಫುಲ್ ತುಪ್ಪದ ದೀಪನೇ ಹಚ್ತಾ ಇದ್ದೀನಿ. ಹಾಗೆ ಹೊಸ್ಲಿಗೂ 2 ದೀಪ, ಹಾಗೆ ತುಳಸಿಗೂ ಕೂಡ 2 ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬತ್ತಿಗಳೆಲ್ಲ ಕೂಡ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾ ಇರೋವಂಥದ್ದು. ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ವೈಬ್ ಇದೆ ಅಲ್ವಾ, ಒಂಥರ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಾವು ಏನು ಕೇಳ್ಕೊಂಡ್ರೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನಾದರೂ ಆಗಬೇಕು, ನಾವು ಅಂದ್ಕೊಂಡಿದ್ದು ಕೆಲಸ ಆಗಬೇಕು ಅಂತಂದರೆ ಬೆಳಗಿನ ಜಾವ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕೆಲವೊಂದು ವ್ರತಗಳು ಹಾಗೆ ಕೆಲವೊಂದು ಸಂಕಲ್ಪ ಮಾಡಿಕೊಂಡು ನಾನು ಪೂಜೆಗಳನ್ನೆಲ್ಲನೂ ಕೂಡ ಮಾಡ್ಕೊತೀನಿ. ಬಟ್ ಅದನ್ನೆಲ್ಲ ಶೂಟ್ ಮಾಡಿ ನಾನು ತುಂಬ ರೇರ್ ಅಪ್ಲೋಡ್ ಮಾಡೋದು. ಯಾಕೆ ಅಂತಂದರೆ ಮಾಮೂಲಿಯಾಗಿ ಹಬ್ಬಗಳಲ್ಲಿ ಮತ್ತು ಮಾಮೂಲಿ ಪೂಜೆಗಳು ಮಾಡಿದಾಗ ಆಲ್ಮೋಸ್ಟ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಪರ್ಟಿಕ್ಯುಲರಾಗಿ ಒಂದು ದೇವ್ರಿಗೆ ನಾನು ಸಂಕಲ್ಪ ಮಾಡಿಕೊಂಡು ಪೂಜೆಗಳು ಮಾಡಿದಾಗ ನಾನು ಆದಷ್ಟು ಕಮ್ಮಿನೇ, ನಾನು ಮಾಡೇ ಇಲ್ಲ ಅಂತ ಅಂದ್ಕೊತೀನಿ ಇದುವರೆಗೂ. ಯಾಕೆಂದರೆ ಅದು ಬೆಳಗಿನ ಜಾವ ಮಾಡೋ ಅಂಥದ್ದು, 3 ಗಂಟೆಗೆ ಎದ್ದು ಮಾಡ್ಕೊಳೋ ಅಂಥದ್ದು. ನಾನು ವೀಡಿಯೋಸ್ ಮಾಡ್ಕೊತ ಕೂತ್ಕೊಂಡ್ರೆ ಅದು ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದು ಭಕ್ತಿಯಿಂದ, ಅದು ವ್ರತದಿಂದ ಮಾಡಬೇಕಲ್ಲ ಪೂಜೆ, ಹಾಗಾಗಿ ಆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನಾನು. ಒಟ್ಟಿನಲ್ಲಿ ಅದನ್ನು ಆವಾಗವಾಗ ಮಾಡ್ತಾ ಇರ್ತೀನಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಬೆಳಗಿನ ಜಾವ ಆದಷ್ಟು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಇಲ್ಲ ಆಗಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಆರಾಮಾಗಿ ಪೂಜೆ ಮಾಡ್ಕೊಬೋದು. ಅದು ಕೂಡ ತುಂಬ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು, ಸಂಜೆ ಹೊತ್ತು ಪೂಜೆ ಮಾಡೋ ಅಂಥದ್ದು. ಹಾಗೆ ನೋಡಿ, ಹೊಸ್ಲಿಗೆಲ್ಲ ದೀಪ ಹಚ್ಚಿದ ಮೇಲೆ ಎಷ್ಟು ಕಳೆ ಬರುತ್ತೆ ಮನೆಗೆ ಅಂತಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಳಕು ಕರಿತಿತ್ತು, ಇನ್ನೂ ಬೆಳಕು ಆಗ್ತಾ ಇತ್ತು. ಇನ್ನು ಸೂರ್ಯನ ನಾನು ಒಂದು 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಟ್ಟಿದ್ದೆ. ಯಾಕೆಂದರೆ ಮತ್ತೆ ತಿಂಡಿ ಎಲ್ಲ ಮಾಡ್ಕೋಬೇಕಾಗಿತ್ತಲ್ವ. ನನ್ನ ಮಗ ಬೇಗನೆ ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ತಿಂಡಿ ಮುಗಿಸ್ಕೋಬೇಕು. ಹಾಗಾಗಿ ನಾನು 6 ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗಿತ್ತು. ನಾನು ಒಂದು 4 ಗಂಟೆಗೆ ಎದ್ದಿದ್ದೆ. ಹಾಗಾಗಿ ನನಗೆ ಕರೆಕ್ಟಾಗಿ 2 ಅವರ್ಸಲ್ಲಿ ನಾನು ಮನೆ ಕ್ಲೀನಿಂಗಿಂದ ಹಿಡಿದು ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. 6 ಗಂಟೆ ಒಳಗಡೆ ನನ್ನದು ಕಂಪ್ಲೀಟ್ ಪೂಜಾ ಏನಿತ್ತಲ್ವ ಅದೆಲ್ಲನೂ ಕೂಡ ಕಂಪ್ಲೀಟ್ ಆಗಿತ್ತು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ನಾನು ಕಿಚನ್ಗೆ ಬಂದೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು. 6 ಗಂಟೆ ಆಗಿತ್ತು ಕರೆಕ್ಟಾಗಿ ನಾನು ಮುಗಿಸೋ ಅಷ್ಟರಲ್ಲಿ. ಇನ್ನು ನನಗೆ 7 ಒಳಗಡೆ ನಾನು ತಿಂಡಿ ಎಲ್ಲ ಮುಗಿಸಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿರಬೇಕು ನನ್ನ ಮಗನಿಗೆ. ಅವನ್ನ 7 ಗಂಟೆಗೆಲ್ಲ ಕರೆಕ್ಟಾಗಿ ಎಬ್ಬಿಸ್ತೀನಿ. ಹಾಗಾಗಿ ಇನ್ನು 1 ಅವರ್ ಟೈಮ್ ಇದೆ ನನಗೆ ತಿಂಡಿ ಮಾಡೋದಕ್ಕೆ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಿಂದಿನ ದಿನವೇ. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕಾಗಿತ್ತು. ಇನ್ನು ಪಲಾವ್ ಮಾಡಬೇಕು ಅಂತಂದರೆ ಟೈಮ್ ಹಿಡಿಯುತ್ತಲ್ವ, ಬೇಕೇ ಬೇಕಾಗುತ್ತೆ ಅಷ್ಟು ಟೈಮು. ನಾನು ಒಂದು 1/2 ಅವರಲ್ಲಿ ಎಲ್ಲ ಮುಗಿಸಿದ್ರು ಕುಕ್ಕರೆಲ್ಲ ಕೂಗಿ ಆರೋ ಅಷ್ಟರಲ್ಲಿ ಬೇಕಾಗುತ್ತೆ, 7 ಆಗುತ್ತೆ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಬೇಗನೆ ಮಾಡೋಣ ಅಂತೆಲ್ಲ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಎಲ್ಲ ಏನು ಬೇಕು ಅದೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾರೆಟು, ಬೀನ್ಸು, ನೌಕೋಲೆಲ್ಲ ತೊಗೊಂಡಿದ್ದೀನಿ ಪಲಾವ್ಗೆ ಹಾಕೋಣ ಅಂತ ಅಂದ್ಬಿಟ್ಟು. ಹಾಗೆ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪಲಾವ್ ಅಂತೂ ನಮ್ಮ ಮನೆಯಲ್ಲಿ ಬೇರೆ ಪಲಾವ್ದಕ್ಕಿಂತ ಈ ಪಲಾವ್ ಇಷ್ಟಪಡ್ತಾರೆ ರೆಗ್ಯುಲರಾಗಿ ಅಂತ ಅನ್ಬೋದು. ಆ್ಯಕ್ಚುಲಿ ಇದು ತುಂಬ ಸಿಂಪಲ್ಲು, ಜಾಸ್ತಿ ಎಲ್ಲ ಹೆವಿಯಾಗಿ ಏನೂ ಮಸಾಲೆ ಹಾಕೋದಿಲ್ಲ, ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾವುದೇ ರೀತಿ ಕಲರ್ ಕೂಡ ಇರಲ್ಲ. ಇದು ಏನು ಮಾಡ್ತೀನಿ ಅಂತಂದರೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಹಾಗೆ ಒಂಚೂರು ಚಕ್ಕೆ, ಲವಂಗ, ಮೆಣಸು, ಸೋಂಪು, ಜೀರಿಗೆ, ಸ್ವಲ್ಪ ಕಸ್ತೂರಿ ಮೆಥಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಖಾರದ ಪುಡಿ ಎಲ್ಲೂ ಬಳಸಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ಎಷ್ಟು ಬಿಟ್ಟರೆ ನಾನು ಇದಕ್ಕಿನ್ನ ಇನ್ನೇನು ಆ್ಯಡ್ ಮಾಡಲ್ಲ. ಇನ್ನು ಮಾಮೂಲಿಯಾಗಿ ಶುಂಠಿ ಬೆಳ್ಳುಳ್ಳಿ ಅಂತೂ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಇನ್ನು ನಾವು ಪಲಾವ್ ಅಂತ ಮಾಡ್ತಾಯಿದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಕಂಪಲ್ಸರಿ ಅಂತ ಹೇಳ್ಬೋದು. ಅದಿದ್ರೇ ಅದು ಟೇಸ್ಟ್ ಕೊಡೋದು. ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಫಸ್ಟು ಸ್ವಲ್ಪ ಕಾಯಿ ಸ್ಪೈಸಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ನಂತರದಲ್ಲಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ 1 ಈರುಳ್ಳಿ ಮತ್ತು 1 ಟೊಮ್ಯಾಟೊ, ಸ್ವಲ್ಪ ಬೀನ್ಸು, 1 ಕ್ಯಾರೆಟು, 1 ನೌಕೋಲು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. 4 ಜನ ಊಟ ಮಾಡ್ಬೋದು ಅಷ್ಟು ಮಾಡ್ಕೊತೀನಿ. ನಾನು 1.5 ಗ್ಲಾಸ್ ಅಷ್ಟು ಮಾಡ್ಕೊತೀನಿ ರೈಸ್. 1.5 ಗ್ಲಾಸ್ ರೈಸ್ಗೆ ನಾನು ಇಷ್ಟು ಕ್ವಾಂಟಿಟಿ ಹಾಕ್ಕೊತಿರೋದು. ತರಕಾರಿ ಏನು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಹಾಕ್ಕೋಬೋದು, ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೋಬೋದು. ಮಸಾಲೆ ನೋಡಿಕೊಂಡು ನೀವು ಮನೇಲಿ ಎಷ್ಟು ಮಾಡ್ತೀರೋ ಅಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ ಮತ್ತು ಪಲಾವ್ ಎಲೆ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಮಾತ್ರ ಆ್ಯಡ್ ಮಾಡಿಕೊಂಡು ಚೂರು ಮರಾಠಿ ಹೂವು ಮತ್ತು ಮರಾಠಿ ಮೊಗ್ಗು ಇಷ್ಟನ್ನು ಮಾತ್ರ ಹಾಕ್ಕೊಂಡೆ, ಇನ್ನೇನು ಹಾಕ್ಕೊಂಡಿಲ್ಲ ನಾನು ಅದಕ್ಕೆ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನ ನಾನು ಇವಾಗ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಮಸಾಲೆನ ಎಣ್ಣೆಲೆಲ್ಲ. ಮತ್ತು ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿನೂ ಕೂಡ ಇಲ್ಲೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಟೊಮ್ಯಾಟೊ ಅಷ್ಟು. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಪಲಾವ್ಗೆಲ್ಲ, ಸಾಕು 1-2 ಹಾಕ್ಕೊಂಡ್ರೆ ಸಾಕಾಗ್ತದೆ, ಸಾಕು. ನಾನಿಲ್ಲಿ ಒಂದೇ ಬಳಸೋದು. ಬಿರಿಯಾನಿ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು 1 ಟೊಮೆಟೊ ಬಳಸ್ತೀನಿ ಅಷ್ಟೇ, ಜಾಸ್ತಿ ಬಳಸೋಕ್ಕೆ ಹೋಗಲ್ಲ. ಅಷ್ಟೇನು ಚೆನ್ನಾಗಿರಲ್ಲ. ಏನಿದ್ರು ಟೊಮೆಟೊ ಬಾತ್ಗಾದ್ರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಫ್ರೈ ಆದ ನಂತರ 1 ಗ್ಲಾಸಿಗೆ 3 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ 1 ವಿಸಿಲ್ ಕೂಗಿಸ್ಕೊಂಡ್ರೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ರೆಡಿ ಮಾಡಿದೆ. ಫೈನಲಿ ರೆಡಿ ಎಲ್ಲ ಮಾಡಿ ನನ್ನ ಮಗನ್ನ ಎಬ್ಬಿಸೋಣ ಅಂತ ಬಂದೆ, ಸ್ವಲ್ಪ ಬೇಗನೆ ಎಬ್ಬಿಸೋಣ ಅಂತ ಅಂದ್ಬಿಟ್ಟು. ತಕ್ಷಣ 7 ಗಂಟೆಗೆ ಸಡನ್ನಾಗಿ ಎದ್ದೊಳ್ಬೇಕು ಅಂತಂದ್ರು ಪಾಪ ಅವನಿಗೂ ಸಖತ್ ಕಷ್ಟ ಆಗುತ್ತೆ. ಒಂಚೂರು ಒಂದು 6:45ಗೆ ಎಬ್ಬಿಸಿದ್ರೆ ಹಂಗಾಡ್ಕೊಂಡು ನಿಧಾನವಾಗಿ ಎದ್ದೊಳ್ತಾನೆ. ಅವ್ರ ಅಪ್ಪನೂ ಕೂಡ ಎದ್ದೊಳ್ತಾರೆ ಅದೇ ಟೈಮ್ಗೆ. ಅವ್ರ ಅಪ್ಪನೇ ಎಬ್ಬಿಸೋದು.
ಇದ್ದಾಳಪ್ಪ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಇದ್ದರೆ ಅವನು ಕೂಡ ಬೇಗ ಎದ್ದು ಬಿಡ್ತಾನೆ. ಒಂಚೂರು ಬೆಡ್ ಮೇಲೆ ಒಂದು 15 to 20 ಮಿನಿಟ್ಸ್ ಬಿಡಬೇಕು ಮಕ್ಕಳನ್ನ. ಸಡನ್ನಾಗಿ ನಾನು ಹೋಗಿದ ತಕ್ಷಣ ಎದ್ಬಿಟ್ಟು ಬಂದು ಬಾ ರೆಡಿ ಆಗು ಅಂತಂದರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಹಾಗೆ ಒಂದು 15 ಮಿನಿಟ್ಸ್ ಬ್ಯಾಕೆ ಎಬ್ಬಿಸ್ತೀನಿ. ಒಂದು 7:05 ಹಂಗೆ ಎದ್ದೇಳ್ತಾನೆ. ಒಂದು 20 ಮಿನಿಟ್ಸ್ ಹಾಗೆ ಬಿಡ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮಮ್ಮಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಹೇಳ್ತಾ ಕೊನೆಗೆ ಎದ್ದು ಬರ್ತಾನೆ ಪಾಪ. ನಮ್ಮ ಟಾರ್ಚರ್ ತಡೆಯೋಕ್ಕಾಗ್ದಲೆ ಇನ್ನೇನು ಮಾಡೋದು ಮಕ್ಕಳು ಅಷ್ಟು ಹೊತ್ತಿಗೆ ಎಬ್ಬಿಸ್ಬೇಕು, ಕಳಿಸ್ಲೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಸ್ಕೂಲ್ ಟೈಮಿಂಗ್ಸ್ ಆಗಿದೆ. ಅವನು ಎಬ್ಬಿಸಿ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದ್ದೆ, ಕುತ್ಕೊಂಡಿದ್ದ. ಅಷ್ಟರಲ್ಲಿ ರೈಸ್ ಕೂಡ ಆರಿತ್ತಲ್ವ, ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಹಾಗೆ ಒಂದು ಲಂಚ್ ಬಾಕ್ಸ್ ಕೂಡ ಹಾಕಿಟ್ಟು ಪ್ಲೇಟ್ಗೂ ಸ್ವಲ್ಪ ಹಾಕ್ಕೊಂಡು ಬಂದು ಇಟ್ಟಿದ್ದೀನಿ ತಿನ್ಸೋಣ ಅಂತ ಅಂದ್ಬಿಟ್ಟು. ಹಾಗೆ ಬೆಳಿಗ್ಗೆ ಸ್ವಲ್ಪ ಬಿಸಿನೀರು ಕೂಡ ಕುಡಿಸ್ತೀನಿ. ಏನಪ್ಪ ಅಂತಂದರೆ ಯಾಕೋ ನನಗೂ ನನ್ನ ಮಗನಿಗೆ ಇಬ್ಬರೂ ಕೂಡ ಕೆಮ್ಮು ಅನ್ನೋದು ಕಮ್ಮಿನೇ ಆಗ್ತಿಲ್ಲ. ಹಸ್ಬೆಂಡು ಮತ್ತು ನನ್ನ ಮಗಳು ಆರಾಮಾಗಿದ್ದಾರೆ, ಅವ್ರಿಗೇನು ಶೀತ ಕೆಮ್ಮು ಆ ಥರ ಏನಿಲ್ಲ. ನನ್ನ ಮಗಳಿಗಿತ್ತು ಸ್ವಲ್ಪ ಕ್ಯೂರ್ ಆಗಿಬಿಟ್ಟಿದೆ, ಆರಾಮಾಗಿದ್ದಾಳೆ, ಅವಳಿಗೇನಿಲ್ಲ, ಇವಾಗ ಕಂಪ್ಲೀಟಾಗಿ ಆರಾಮಾಗಿದ್ದಾಳೆ. ಬಟ್ ಯಾಕೋ ನನಗೂ ನನ್ನ ಮಗನಿಗಂತೂ ಕಮ್ಮಿನೇ ಆಗ್ತಿಲ್ಲ. ನಾವಿಬ್ಬರೇ ಇವಾಗ ಸ್ವಲ್ಪ ಪೇಷಂಟ್ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಯಾಕೆ ನಾವಿಬ್ಬರು ಪೇಷಂಟ್ ಅಂತಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳೋದು ನಾವಿಬ್ಬರೇ ಅಲ್ವಾ, ಹಾಗಾಗಿ ಅಂತ ಅಂದ್ಕೊತೀನಿ ಥಂಡಿಲಿ. ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿಸ್ತೀನಿ. ಕುಡಿಯಲ್ಲ ಅವನು, ಬೇಡ ಅಂತಾನೆ, ನೀರೇ ಕುಡಿಯಲ್ಲ ಬೆಳಿಗ್ಗೆ ಹೊತ್ತು ಪಾಪ. ಅಷ್ಟೊತ್ತಿಗೆ ಎದ್ದಿರ್ತಾನಲ್ವ. ನಾನಂತೂ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಎದ್ದು ವಿತಿನ್ 15 ಮಿನಿಟ್ಸಲ್ಲೇ ಅವನಿಗೆ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಟ್ ಅವ್ನು ಇಷ್ಟ ಆಗಿರೋದು ಮಾಡಿದ್ರೆ ತಿನ್ನಿಸ್ತಾ ಇದ್ದೀನಿ. ಅಂದರೆ ಏನೋ ಆದರೂ ಹೇಳ್ಕೊಂಡು ಅವನ ಜೊತೆ ಮಾತಾಡಿಕೊಂಡು ತಿನ್ನಿಸ್ಬಿಡ್ತೀನಿ. ನಾನಂತೂ ಬಿಡಲ್ಲ, ಹೊಟ್ಟೆ ತುಂಬ ತಿನ್ನಿಸಿ ಅವನ್ನ ಸ್ಕೂಲಿಗೆ ಕಳಿಸೋದು. ತಿಂತಾನೆ. ನಾನು ಸ್ವಲ್ಪ ಅದು ಹೇಳ್ತೀನಿ, ಮತ್ತು ಹಾಗೆ ಕೇಳ್ತಾ ಇರ್ತೀನಿ, ಸ್ಕೂಲಲ್ಲಿ ಏನಾಯಿತು, ಸ್ಕೂಲಲ್ಲಿ ಏನು ಓದ್ತೀಯಾ, ಇವತ್ತೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ತಿಂದರೆ ತಿಂದುಬಿಡ್ತಾನೆ. ಈ ರೀತಿ ನಾವೇ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ತಿನ್ನಿಸ್ಬಿಡ್ಬೇಕು. ಹಾಗೆ ತಿನ್ನಿಸಿದ್ದಾಯಿತು. ಅವ್ನು ಕೂಡ ರೆಡಿ ಮಾಡಿ ಈಗ ಸ್ನ್ಯಾಕ್ಸ್ ಬಾಕ್ಸ್ ಏನಿನ್ನ ಪ್ಯಾಕ್ ಮಾಡಿರಲಿಲ್ಲ, ಅದನ್ನು ಕೂಡ ಪ್ಯಾಕ್ ಮಾಡೋಣ ಅಂತ ಬಂದೆ. ಇವಾಗ ಆರೆಂಜ್ ಹಾಕ್ಕೊಡ್ತಾಯಿದ್ದೀನಿ. ಇವತ್ತು ಫ್ರೂಟ್ ಬಂದುಬಿಟ್ಟು ಡೈಲಿ ಒಂದು ಫ್ರೂಟ್ ಕಂಪಲ್ಸರಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಆ್ಯಡ್ ಆನ್ ಮಾಡ್ತೀನಿ. ಅವರಪ್ಪ ಬರ್ಫಿ ಆ ಥರದ್ದೆಲ್ಲ ತಂದಿದ್ರು, ಹಾಕ್ಕೊಡು ಅಂತ ಕೇಳ್ತಾ ಇದ್ದ, ಚೆರಿ ಎಲ್ಲ. ಓಕೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಟ್ಟು ಇವಾಗ ಪ್ಯಾಕ್ ಮಾಡಿ ಅವನ್ನ ಹೊರಡೋ ಸಮಯ ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದು ಬಂದಳು. ಅವ್ರ ಅಣ್ಣಂಗೆ ಬಾಯ್ ಹೇಳ್ತಾಳೆ. ಈ ನಡುವೆ ಸ್ವಲ್ಪ ಬೇಗನೆ ಎದ್ಬಿಡ್ತಾಳೆ ನನ್ನ ಮಗಳು, ಚಳಿ ಇದ್ದರೂ ಕೂಡ. ಎಲ್ಲರೂ ಎದ್ದಿರ್ತೀವಲ್ವ, ಹಾಗಾಗಿ ಅವರಪ್ಪ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಬೇಡ ಅಂತ ಅಂದ್ಬಿಟ್ಟು. ಅವರು ಕೂಡ ಹೊಡೋ ಅಷ್ಟರಲ್ಲಿ 7:45 ಕರೆಕ್ಟಾಗಿ ಅವರು ಹೊರಡ್ತಾರೆ. ನಾವಿಬ್ಬರು ಸ್ವಲ್ಪ ಬಿಸಿಲು ಬಂದಿತ್ತು, ಚೆನ್ನಾಗಿ ಬಿಸಿಲು ಬಂದಿದೆ ಅಂತಂದರೆ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತೀವಿ ಬಾಗಿಲ ಹತ್ರ. ತುಂಬ ಚೆನ್ನಾಗಿರುತ್ತೆ, ವಿಟಮಿನ್ ಡಿ ತಗೋಣ ಅಂತ ಅಂದ್ಬಿಟ್ಟು. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿದ್ರಲ್ವ ನನ್ನ ಮಾರ್ನಿಂಗ್ ರೂಟೀನ್ ಇವತ್ತಿನ ದಿನ ಹೇಗಿತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ಸಿಗೋಣ, ಕಾಯ್ತಾರಿ. ಬಾಯ್.